ಹೈಮಾಸ್ಕ್ ಬೀದಿ ದೀಪಗಳನ್ನು ಇನ್ನೂ ಹಲವು ಗ್ರಾಮಗಳಲ್ಲಿ ಅಳವಡಿಸಲಾಗುವುದು ಹಾಗೂ ಸಮಾಜ ಸೇವೆ ಮುಂದುವರಿಯಲಿದೆ. ಲಕ್ಷ್ಮಣ್ ಗೌಡ. ಕೋಲಾರ ತಾಲೂಕು ವೇಮಗಲ್ ಕುರುಗಲ್ ಪಟ್ಟಣ ಪಂಚಾಯಿತಿಗೆ ಸೇರುವ ಪರ್ಜನಹಳ್ಳಿಯಲ್ಲಿ ಎಲ್ಜಿ ಫೌಂಡೇಶನ್ ಅಧ್ಯಕ್ಷರು ಹಾಗೂ ಆರ್ಯಭಟ್ಟ ಪ್ರಶಸ್ತಿ ವಿಜೇತರಾದ ಕರುಣಾಮಯಿ ಲಕ್ಷ್ಮಣ್ ಗೌಡರ ವತಿಯಿಂದ ಸುಮಾರು 5 ಲಕ್ಷ ರು ವೆಚ್ಚದಲ್ಲಿ 16 ಮೀಟರ್ ಎತ್ತರದ ಹೈಮಾಸ್ಕ್ ಬೀದಿ ದೀಪವನ್ನು ಅಳವಡಿಸಿ ಉದ್ಘಾಟಿಸಲಾಯಿತು. ಈ ಸಂದರ್ಭದಲ್ಲಿ ಎಲ್ಜಿ ಫೌಂಡೇಶನ್ ಅಧ್ಯಕ್ಷರು ಹಾಗೂ ಕರುಣಾಮಯಿ ಲಕ್ಷ್ಮಣ್ ಗೌಡರು ಮಾತನಾಡಿ, ಕೋಲಾರ ತಾಲೂಕಿನಲ್ಲಿ ಎಲ್ಜಿ ಫೌಂಡೇಶನ್ ವತಿಯಿಂದ ಈಗಾಗಲೇ ಹಲವಾರು ಸಮಾಜಮುಖಿ ಕಾರ್ಯಗಳಾದ ಶಾಲೆಗಳಿಗೆ ಅಗತ್ಯವಾದ ಡೆಸ್ಕ್, ಪುಸ್ತಕಗಳು ಹಾಗೂ ಕಟ್ಟಡಗಳ ನಿರ್ಮಾಣ, ಆಸ್ಪತ್ರೆಗಳಿಗೆ ಅಗತ್ಯವಾದ ವಸ್ತುಗಳ ವಿತರಣೆ ಹಾಗೂ ದೇವಸ್ಥಾನಗಳ ನಿರ್ಮಾಣ ಹಾಗೂ ದುರಸ್ತಿಯೊಂದಿಗೆ ಸುಣ್ಣ ಬಣ್ಣ ಹೊಡಿಸುವ ಕೆಲಸ, ಆಹಾರದ ಕಿಟ್ಗಳ ವಿತರಣೆ ಹಾಗೂ ಮೂಲಭೂತ ಜಯಕುಮಾರ್, ರವಿ, ಶ್ರೀನಿವಾಸ್ ಶೆಟ್ಟಿ, ಮುನಿವೆಂಕಟಪ್ಪ ಶೆಟ್ಟಿ, ನಾರಾಯಣಾಚಾರಿ, ನಾರಾಯಣಸ್ವಾಮಿ ಸೇರಿದಂತೆ ಪರ್ಜನಹಳ್ಳಿ ಗ್ರಾಮಸ್ಥರು ಹಾಜರಿದ್ದರು. ಫೌಂಡೇಶನ್ ಬಹುಶಃ ಇಲ್ಲಿ ತನಕ 16 ದೇವಸ್ಥಾನಗಳನ್ನು ಕಟ್ಟಿದೀವಿ. ಫ್ಲಡ್ ಬಂದದ ಸಮಯದಲ್ಲಿ 30 ಮನೆಗಳನ್ನು ನಿರ್ಮಾಣ ಮಾಡಿದೀವಿ. 16 ಶಾಲೆಗಳನ್ನು ನಿರ್ಮಾಣ ಮಾಡಿದೀವಿ. ಆದ್ರೆ ಈ ಸಮಯ ಆಗಿದೆ, ತುಂಬಾ ಮಾತಾಡೋದು ಕೇಳಿಸ್ಕೊಳ್ಳೋಕೆ ಯಾರು ಜನ ರೆಡಿ ಇರಲ್ಲ. ಹಂಗಾಗಿ ನನ್ನ ಮಾತಿಗೆ ವಿರಾಮ ಹೇಳ್ತೀನಿ. ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು. ನಮ್ಮ ತಂದೆ ಸಮಾನರಾದಂಥ ನಮ್ಮ ಹಿತೈಷಿಗಳು ಹಾಗೂ ನಮ್ಮ ಮಾರ್ಗದರ್ಶಕರು ಆದಂಥ ಗೋವಿಂದಣ್ಣವರೇ, ಹಿರಿಯರ ಸಮ್ಮುಖದಲ್ಲಿ ನಮ್ಮ ಕೈಯಿಂದ ಈ ದೀಪನ್ನ ಬೆಳೆಸಂತ ಕಾರ್ಯ ಮಾಡಿದ್ದೀರಾ. ಭಗವಂತ ನಿಮ್ಗೆಲ್ರಿಗೂ ಕೂಡ ಈ ಊರಿನ ಪ್ರಗತಿ, ಈ ಊರಿನ ಒಳ್ಳೊಳ್ಳೆ ಕಾರ್ಯಗಳು, ಈ ಊರಿನ ಅಭಿವೃದ್ಧಿ, ಈ ಬೆಳಕು ಯಾವ ರೀತಿ ಉಜ್ವಲವಾಗಿ ಬೆಳೆಯುತ್ತೋ. ರವಿ ಅವರೇ, ನಮ್ಮ ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಕೌನ್ಸಿಲರ್ ಗಂಗಣ್ಣವರೇ, ನನ್ನ ತಂದೆ ಸಮಾನರನ್ನ ತಪ್ಪಾಗ್ಲಾರ್ದು ನಮ್ಮ ತಂದೆಯವರ ಜೊತೆ ತುಂಬಾ ಒಡನಾಟವನ್ನು ಇಟ್ಕೊಂಡಿದ್ದಂತ ಎಲ್ರಿಗಿಂತ ಅಪರೂಪವಾಗಿ ಇಲ್ಲೆಲ್ರಿಗೂ ಹಿರಿಯರಾದಂಥ ಪಿಳ್ಳವನವರೇ, ಇಲ್ಲಿರ್ತಕ್ಕಂಥ ಎಲ್ಲ ಮುಖಂಡರೇ, ಮುನಿಯಗೌಡ್ರೆ ಹಾಗೂ ವೆಂಕಟೇಶ್ ಗೌಡ್ರೆ, ಮನು ಅವರೇ, ದೇವರಾಯ ಅವರೇ, ಬಹುಶಃ ನಾನು ಇಷ್ಟು ಬೇಗನೆ ಮಾಡ್ತಾರೆ ಅನ್ಕೊಂಡಿಲ್ಲ. ನಮ್ಮ ಸಲೀಂ ಅವರು ಯಾವ ರೀತಿ ಟಾರ್ಗೆಟ್ ಅನ್ನು ಕೊಟ್ಟರೋ ಆ ಟಾರ್ಗೆಟ್ ಅನ್ನ ಫಿಲ್ಫಿಲ್ ಮಾಡಿ ಅವ್ರು ಹೇಳದಂತೆ ನುಡಿದಂತೆ ನಡೆದಿದ್ದಾರೆ. ಹಾಗೂ ಸಲೀಂ ಅವರೇ, ನನ್ನ ಸ್ನೇಹಿತರಾದ ಉಮಾಶಂಕರ್ ಅವರೇ, ಎಲ್ಲರೂ ವೇದಿಕೆ ಮೇಲೆ ಇರ್ತಕ್ಕಂಥ ನಮ್ಮ ಮುನ್ಬೈರಣ್ಣವರೇ, ಹಾಗೆ ನನ್ನ ಅಶೋಕ್ ಅವರೇ, ಮತ್ತೆ ಮಂಜು ಈ ಕಂಬ ನಿಂತ್ಕೊಂಡು ನಮ್ಮ ಸಲೀಂ ಅವ್ರು ಹೇಳಿದ್ರು, ಸರ್ ನನಗೊಂದು 2 ದಿವಸದ ಕೆಲಸ ಅಷ್ಟೇ, 8 ದಿವಸ ಬೇಕಾಗಿಲ್ಲ, ಅದು ಕ್ಯೂರಿಂಗ್ ಆಗಬೇಕಾಗಿದೆ, ಅದಕ್ಕೋಸ್ಕರ ನಾನು 8 ದಿವಸ ಸಮಯ ತಗೊಂತೀನಿ ಅಂತ. ಬಹುಶಃ ಇಲ್ಲಿ ಇರ್ತಕ್ಕಂಥವ್ರು ಎಲ್ಲರೂ ಕೂಡ ಒಂದು ಒಳ್ಳೊಳ್ಳೆ ಕಾರ್ಯಗಳನ್ನು ಮಾಡಿದ್ದಾರೆ. ಅದರಲ್ಲಿ ಬಹುಶಃ ಇಷ್ಟು ಬೇಗನೆ ಮಾಡ್ತಾರೆ ಅಂತ ನಾನಂತೂ ಭಾವಿಸಿರ್ಲಿಲ್ಲ. ಆದ್ರೆ 8 ದಿವಸಗಳಲ್ಲಿ ಇದೊಂದು ಕತ್ತಲಿನ ಬೆಳಕಿನ ಕಡೆಗೆ ಕಂದೊಯ್ದಿದ್ದಾರೆ. ಜೊತೆಗೆ ಇಲ್ಲಿ ನೋಡಿದಾಗ ಅನ್ಕೊಂಡೆ, ನಾನು ಅವನಿಗೆ, ನನ್ನ ಚೌಡ್ರೆಡ್ಡಿಗೆ ಮತ್ತೆ ರಾಜಪ್ಪ ಹೇಳಿದೆ, ಏನು ಸುಮ್ಮನೆ ಕೇಳ್ತೀರಿ, ಸುಮ್ಮನೆ ಇರಪ್ಪ, ಎಲ್ಲರೂ ಹೈಮಾಸ್ಕ್ ಲೈಟ್ ಕೇಳ್ತಾರಂತೆ, ನೀವು ಹೈಮಾಸ್ಕ್ ಲೈಟ್ ಕೇಳ್ತಿರಲ್ರಿ, ಏನಕ್ಕೆ ಇರ್ಬೇಕು ನಿಮ್ಮೂರಲ್ಲಿ, ಎಲ್ಲ ಚೆನ್ನಾಗೇ ಇದೆ ಅಂತ ನಾನು ಅವರನ್ನು ಅಪಹಾಸ್ಯ ಮಾಡಿದೆ. ಆದ್ರೆ ಈಗ ನೋಡಿದಾಗ ಅನ್ಸುತ್ತೆ ಖಂಡಿತವಾಗ್ಲೂ ಈ ಲೈಟಿನ ಅವಶ್ಯಕತೆ ಇಲ್ಲಿತ್ತು ಅಂತ. ಮಾಡ್ಕೊಳ್ಳೋದಕ್ಕೋಸ್ಕರ ಅವರು ಸಹಾಯಧನವನ್ನು ಮಾಡಿದೆ. ಎಲ್ಜಿ ಫೌಂಡೇಶನ್ ಅನೇಕ ಕೆಲಸಗಳನ್ನು ಮಾಡಿದೆ. ಆದರೆ ಈ ಪೆರ್ಜನಹಳ್ಳಿ ಗ್ರಾಮಸ್ಥರು ನನ್ನ ಕೈಯಲ್ಲಿ ಯಾವುದೇ ಒಂದು ಉತ್ತಮವಾದಂತಹ ಕೆಲಸ ಆಗ್ಬೇಕಾದ್ರೆ ತಮಸೋಮ ಜ್ಯೋತಿರ್ಗಮಯ ಅಂತ ಹೇಳ್ತಾರೆ. ಅಂದ್ರೆ ಕತ್ತಲಿಂದ ಬೆಳಕಿನ ಕಡೆಗೆ ನಡೆಯೋದು ಅಂತ ಅರ್ಥ. ಯಾವುದೇ ಒಂದು ಒಳ್ಳೆ ಕೆಲಸ ಆಗಬೇಕಾದ್ರೆ ಮೊದಲು ನಾವು ಪ್ರಾರಂಭ ಮಾಡ್ತೋದೆ ದೀಪ ಹಚ್ಚೋ ಮುಖಾಂತರ.